ಒಂದು ಕ್ಷಣ ಯೋಚನೆ ಮಾಡಿ, ಜಗತ್ತಿನ ಅತೀ ದೊಡ್ಡ ಅತೀ ಶಕ್ತಿಶಾಲಿ ಮಿಲಿಟರಿ ಮೈತ್ರಿಕೂಟ ಒಳಗೊಳಗೇನೆ ಬಿರುಕು ಬಿಡ್ತಾ ಇದೆ ಅಂದ್ರೆ? ಹೌದು, ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಅಂಥದ್ದೇ ಒಂದು ಹೈ ವೋಲ್ಟೇಜ್ ಡ್ರಾಮಾದ ಬಗ್ಗೆ. ಅಮೆರಿಕಾದ ಅಧ್ಯಕ್ಷರು ತಮ್ಮದೇ ಮಿತ್ರ ರಾಷ್ಟ್ರಗಳ ವಿರುದ್ಧ ನಿಂತ ಒಂದು ಕಥೆಯಿದು. ಸರಿ, ಈ ಇಡೀ ಕಥೆ ಶುರುವಾಗೋದೇ ಆಗಿನ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಮಾತಿನಿಂದ. ನೋಡಿ, ನಿಮಗಾಗಿ ನೀವೇ ಹೋರಾಡೋದನ್ನ ಮೊದಲು ಕಲಿಯಿರಿ. ಅಬ್ಬಾ, ಎಷ್ಟು ಖಡಕ್ ಮಾತಲ್ವಾ! ಇದೇ ಒಂದು ಮಾತು ಮುಂದಾಗುವ ದೊಡ್ಡ ಸಂಘರ್ಷಕ್ಕೆ ಅಡಿಪಾಯ ಹಾಕ್ತು. ಆದ್ರೆ ಈ ಮಾತು ಯಾಕ್ ಬಂತು? ಇದರ ಹಿಂದಿನ ಅಸಲಿ ಕಥೆ ಏನು? ಆ ಸಂಘರ್ಷದ ಮೂಲ ಎಲ್ಲಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಾವೊಂದು ನಿರ್ದಿಷ್ಟ ಜಾಗಕ್ಕೆ ಹೋಗ್ಬೇಕು. ಅದೇ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಅಂದ್ರೆ ಸುಮ್ನೆ ಅಲ್ಲ, ಇದು ಇಡೀ ಜಗತ್ತಿನ ಆಯಿಲ್ ಸಪ್ಲೈಗೆ ಒಂದು ಮೇನ್ ಹೈವೇ ಇದ್ಹಾಗೆ. ಜಗತ್ತಿನ ಎಕಾನಮಿಗೆ ಇದು ಒಂದು ರೀತಿ ಲೈಫ್ ಲೈನ್. ಒಂದು ವೇಳೆ ಈ ಜಲಸಂಧಿ ಕ್ಲೋಸ್ ಆಯ್ತು ಅಂದ್ರೆ ಇಡೀ ವರ್ಲ್ಡ್ ಎಕಾನಮಿಗೆ ಹಾರ್ಟ್ ಅಟ್ಯಾಕ್ ಆದ್ಹಾಗೆ. ಸೊ ಅಲ್ಲಿ ಟೆನ್ಷನ್ ಜಾಸ್ತಿ ಆದಾಗ ಅದರ ಎಫೆಕ್ಟ್ ಇಡೀ ಪ್ರಪಂಚದ ಮೇಲೆ ಆಗುತ್ತೆ. ಆಗ ಪ್ರೆಸಿಡೆಂಟ್ ಟ್ರಂಪ್ ತಮ್ಮ ನೇಟೋ ಮಿತ್ರರಿಗೆ ಒಂದು ರೀತಿ ಅಲ್ಟಿಮೇಟಮ್ ಕೊಟ್ರು. ಸಿಂಪಲ್ ಆಗಿ 2 ಆಪ್ಷನ್. ಒಂದು, ನಮ್ಮ ಹತ್ರನೇ ಆಯಿಲ್ ಖರೀದಿ ಮಾಡಿ. ಎರಡನೇದು, ಆಗಲ್ಲ ಅಂದ್ರೆ ನಿಮ್ಮ ಹಡಗುಗಳನ್ನ, ನಿಮ್ಮ ಟ್ಯಾಂಕರ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ. ಇದರಿಂದ ಒಂದಂತೂ ಕ್ಲಿಯರ್ ಆಗಿತ್ತು, ಅವರ ತಾಳ್ಮೆ ಕಟ್ಟೆ ಒಡೆಯುತ್ತಿತ್ತು. ಬರೀ ಮಾತು ಅಷ್ಟೇ ಅಲ್ಲ, ಆಕ್ಷನ್ ಕೂಡ ಶುರುವಾಯಿತು. ಅಮೆರಿಕ ಅಫಿಷಿಯಲ್ ಆಗಿ ತನ್ನ ನೇಟೋ ಪಾರ್ಟ್ನರ್ಗಳಿಗೆ ರಿಕ್ವೆಸ್ಟ್ ಮಾಡ್ತು, ಹಾರ್ಮುಜ್ ಜಲಸಂಧಿಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಅಲ್ಲಿ ಪೆಟ್ರೋಲಿಂಗ್ ಮಾಡೋಕೆ, ಸೆಕ್ಯುರಿಟಿ ಕೊಡೋಕೆ ನಿಮ್ಮ ಯುದ್ಧ ನೌಕೆಗಳನ್ನ ಕಳಿಸ್ಕೊಡಿ ಅಂತ. ಆದ್ರೆ ಇಲ್ಲೇ ನೋಡಿ ಕಥೆಯಲ್ಲಿ ಅಸಲಿ ಟ್ವಿಸ್ಟ್ ಶುರುವಾಗಿದ್ದು. ಅಮೆರಿಕದ ಆಪ್ತ ಮಿತ್ರ ರಾಷ್ಟ್ರಗಳೇ ಈ ಮನವಿಗೆ ನೋ ಅಂದ್ಬಿಟ್ವು. ಹಾಗಾದ್ರೆ ಪ್ರಶ್ನೆ ಮೂಡುತ್ತೆ ಅಲ್ವಾ, ಜಗತ್ತಿನ ಸೂಪರ್ ಪವರ್ ಅಂತ ಕರೆಸ್ಕೊಳ್ಳೋ ದೇಶ ಕೇಳಿದಾಗ ಯಾರೆಲ್ಲ ಸಹಾಯಕ್ಕೆ ಬಂದ್ರು? ಇನ್ನು ಮುಖ್ಯವಾಗಿ ಯಾರೆಲ್ಲ ಕೈಕೊಟ್ರು? ಆಶ್ಚರ್ಯ ಅಂದ್ರೆ ಯುಕೆ, ಇಟಲಿ, ಸ್ಪೇನ್ ಹೀಗೆ ಒಂದರ ಹಿಂದೆ ಒಂದರಂತೆ ಪ್ರಮುಖ ಮಿತ್ರರಾಷ್ಟ್ರಗಳೆಲ್ಲವೂ ಅಮೆರಿಕದ ರಿಕ್ವೆಸ್ಟ್ ಅನ್ನ ತಿರಸ್ಕರಿಸಿದ್ವು. ಇದು ಯಾವುದೋ ಒಂದು ದೇಶದ ನಿರ್ಧಾರ ಆಗಿರ್ಲಿಲ್ಲ, ಬದಲಾಗಿ ಒಂದು ರೀತಿ ನಿರಾಕರಣೆಯ ಅಲೆಯೇ ಎದ್ದಿತ್ತು. ಇದ್ರಲ್ಲಿ ಯುಕೆಯ ಕಾರಣವಂತೂ ತುಂಬಾನೇ ಇಂಟ್ರೆಸ್ಟಿಂಗ್. ತಮ್ಮ 2 ದೊಡ್ಡ ವಿಮಾನವಾಹಕ ನೌಕೆಗಳನ್ನ ಕಳಿಸಿ ಅಂತ ಕೇಳಿದಾಗ ಬ್ರಿಟನ್ ಪ್ರಧಾನಿ ಕೊಟ್ಟ ಉತ್ತರ, ಅವು ರಿಪೇರಿಯಲ್ಲಿದೆ, 1-2 ತಿಂಗಳಾಗುತ್ತೆ ಅಂತ. ಅಂದ್ರೆ ನೇರವಾಗಿ ಇಲ್ಲ ಅನ್ನೋ ಬದಲು ಹೀಗೆ ರಾಜತಾಂತ್ರಿಕವಾಗಿ ಜಾರ್ಕೊಂಡ್ರು. ಇಟಲಿಯ ನಿರಾಕರಣೆ ಹಿಂದೆಯೂ ಒಂದು ಗಟ್ಟಿ ಕಾರಣವಿತ್ತು. ಅದು ಒಂದು ಹಳೆಯ ಕಾನೂನು. 1950ರಲ್ಲಿ ಅಮೆರಿಕ ಮತ್ತು ಇಟಲಿ ನಡುವೆ ಒಂದು ಒಪ್ಪಂದ ಆಗಿತ್ತು. ಅದರ ಪ್ರಕಾರ ಇಟಲಿಯ ಏರ್ಬೇಸ್ಗಳನ್ನ ಕೇವಲ ಸಾರಿಗೆ ಮತ್ತು ತರಬೇತಿಗೆ ಮಾತ್ರ ಬಳಸಬಹುದು, ಯುದ್ಧಕ್ಕೆ ಅಲ್ಲ. ಸೊ ಇಟಲಿ ಇದೇ ಒಪ್ಪಂದವನ್ನ ಮುಂದಿಟ್ಟು ಅಮೆರಿಕದ ಮನವಿಯನ್ನ ತಿರಸ್ಕರಿಸಿತು. ಈ ಒಂದೇ ಒಂದು ಘಟನೆ ನೇಟೋ ಮೈತ್ರಿಕೂಟದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ತು. ಅದರ ಮೂಲ ತತ್ವಗಳ ಬಗ್ಗೆನೇ ದೊಡ್ಡ ದೊಡ್ಡ ಪ್ರಶ್ನೆಗಳು ಏಳೋಕೆ ಶುರುವಾದ್ವು. ನೋಡಿ, ನೇಟೋವಿನ ಆತ್ಮ ಇರೋದೇ ಸಾಮೂಹಿಕ ರಕ್ಷಣೆ ಅನ್ನೋ ಕಾನ್ಸೆಪ್ಟಲ್ಲಿ. ಅಂದ್ರೆ ಒಬ್ರ ಮೇಲೆ ಅಟ್ಯಾಕ್ ಆದ್ರೆ ಅದು ಎಲ್ಲರ ಮೇಲೆ ಆದ ಅಟ್ಯಾಕ್ ಅಂತ ಪರಿಗಣಿಸಿ ಎಲ್ಲರೂ ಸೇರಿ ರಕ್ಷಣೆಗೆ ಬರಬೇಕು. ಆದ್ರೆ ಈ ಹಾರ್ಮುಜ್ ಘಟನೆ ಇದೇ ಮೂಲ ತತ್ವಕ್ಕೆ ಒಂದು ದೊಡ್ಡ ಪರೀಕ್ಷೆ ಇಟ್ಟಾಗೆ ಆಯ್ತು. ಇಲ್ಲೊಂದು ಕ್ಲಿಯರ್ ಕಾಂಟ್ರಾಸ್ಟ್ ಕಾಣಿಸ್ತೆ ಅಲ್ವಾ? ಒಂದ್ ಕಡೆ ನಾವು ಒಟ್ಟಿಗೆ ಹೋರಾಡೋಣ ಅನ್ನೋದು ನ್ಯಾಟೋವಿನ ಸ್ಫೂರ್ತಿ, ಇನ್ನೊಂದ್ ಕಡೆ ಅಮೆರಿಕದ ಅಧ್ಯಕ್ಷರ ಸಂದೇಶ, ನಿಮ್ಗಾಗಿ ನೀವೇ ಹೋರಾಡೋದನ್ನ ಕಲೀರಿ ಅಂತ. ಇದು ಮೈತ್ರಿಕೂಟದ ಮೂಲ ಉದ್ದೇಶಕ್ಕೆ ತದ್ವಿರುದ್ಧವಾಗಿತ್ತು. ಈ ಘಟನೆಯಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಈ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ ರೀತಿ. ಸಾಮಾನ್ಯವಾಗಿ ಇಂಥ ವಿಷಯಗಳನ್ನ ಮುಚ್ಚಿದ ಬಾಗಿಲಿನ ಹಿಂದೆ ಚರ್ಚಿಸಿ ಬಗೆಹರಿಸಲಾಗುತ್ತೆ. ಆದ್ರೆ ಟ್ರಂಪ್ ತಮ್ಮ ನಿರಾಶೆಯನ್ನ, ಕೋಪವನ್ನ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ಬಿಟ್ರು. ಇದು ಅಲ್ಲಿಯವರೆಗಿನ ರಾಜತಾಂತ್ರಿಕ ಸಂಪ್ರದಾಯಗಳಿಗೆ ಒಂದು ರೀತಿ ಶಾಕ್ ಕೊಡ್ತು. ಇದರ ಪರಿಣಾಮ ಎಷ್ಟೊಂದು ಗಂಭೀರವಾಗಿತ್ತು ಅಂದ್ರೆ ಕೆಲವು ಎಕ್ಸ್ಪರ್ಟ್ಸ್ ನೇಟೋ ಒಪ್ಪಂದವನ್ನ ಅಕ್ಷರಶಃ ಕಸದ ಬುಟ್ಟಿಗೆ ಎಸೆಯಲಾಗ್ತಿದೆ ಅಂತ ವಿಶ್ಲೇಷಣೆ ಮಾಡಿದ್ರು. ಇದು ಆ ಮೈತ್ರಿಕೂಟದಲ್ಲಿ ನಂಬಿಕೆಗೆ ಎಷ್ಟು ದೊಡ್ಡ ಪೆಟ್ಟು ಬಿದ್ದಿತ್ತು ಅನ್ನೋದನ್ನ ತೋರ್ಸತ್ತೆ. ಕೊನೆಗೆ ಈ ಇಡೀ ಬಿಕ್ಕಟ್ಟು ನೇಟೋವಿನ ಭವಿಷ್ಯದ ಬಗ್ಗೆ ಒಂದು ದೊಡ್ಡ, ಬಹಳ ಮೂಲಭೂತವಾದ ಪ್ರಶ್ನೆಯನ್ನ ಹುಟ್ಟುಹಾಕ್ತು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯವೇ ಇದು. ಒಂದು ಮೈತ್ರಿಕೂಟದಲ್ಲಿರುವ ಎಲ್ಲಾ ದೇಶಗಳಿಗೂ ಒಂದೇ ಸಮಯದಲ್ಲಿ ಒಂದೇ ರೀತಿಯ ಹಿತಾಸಕ್ತಿ ಇರಲ್ಲ. ಹಾಗೆ ಎಲ್ಲರ ಹಿತಾಸಕ್ತಿಗಳು ಬೇರೆ ಬೇರೆಯಾದಾಗ ಆಗ ಆ ಮೈತ್ರಿಕೂಟಕ್ಕೆ ಕೊಟ್ಟ ಮಾತಿನ ಬೆಲೆ ಏನು? ಇದುವೇ ಈ ಘಟನೆ ಬಯಲು ಮಾಡಿದ ಕಠೋರ ಸತ್ಯ. ಹಾಗಾದ್ರೆ
ಈ ಇಡೀ ವಿಶ್ಲೇಷಣೆಯಿಂದ ನಾವೇನ್ ಕಲ್ತ್ವಿ? ಮೊದಲನೇದಾಗಿ, ಒಬ್ಬ ನಾಯಕನ ಮಾತು ಮತ್ತು ಶೈಲಿ ಒಂದು ಮೈತ್ರಿಕೂಟವನ್ನೇ ಅಲುಗಾಡಿಸಬಹುದು. ಎರಡನೇದಾಗಿ, ಕೆಲವೊಮ್ಮೆ ದೇಶದ ಹಿತಾಸಕ್ತಿ ಮೈತ್ರಿಗಿಂತ ದೊಡ್ಡದಾಗಬಹುದು. ಮೂರನೇದು, ಸಾಮೂಹಿಕ ರಕ್ಷಣೆ ಅನ್ನೋದು ಯಾವಾಗ್ಲೂ ಅಂದುಕೊಂಡಷ್ಟು ಸುಲಭವಲ್ಲ. ಮತ್ತು ಕೊನೆಯದಾಗಿ, ಹಳೆಯ ಒಪ್ಪಂದಗಳು ಹೊಸ ಸನ್ನಿವೇಶಗಳಿಗೂ ಕೂಡ ಎಷ್ಟು ಪ್ರಬಲವಾಗಿರಬಲ್ಲವು ಅನ್ನೋದು. ಅಂತಿಮವಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ಮೈತ್ರಿಕೂಟದ ಸದಸ್ಯರ ನಡುವೆಯೇ ಒಮ್ಮತ, ಒಪ್ಪಂದ ಇಲ್ಲ ಅಂದಮೇಲೆ ಆ ಮೈತ್ರಿಕೂಟ ಇರೋದಿಕ್ಕೆ ನಿಜವಾದ ಅರ್ಥವಾದ್ರೂ ಏನು? ಇದು ಮುಂದಿನ ದಿನಗಳಲ್ಲಿ ಇಂತಹ ಎಲ್ಲ ಮಿಲಿಟರಿ ಮೈತ್ರಿಗಳು ಎದುರಿಸಲೇಬೇಕಾದ ಒಂದು ದೊಡ್ಡ ಸವಾಲು.